ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮ ನವಮಿಯ ಎಲ್ಲರಿಗೂ ಶುಭಾಶಯಗಳು. ರಾಮಾಯಣದಲ್ಲಿ ಒಂದು ಚಿಕ್ಕ ಸೀನ್ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರಾವಣನ ಕೊಲ್ಲುವಂಥ ಸಮಯ, ಬಾಣವನ್ನು ಬಿಟ್ಟು ರಾವಣ ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ದಾನೆ, ಇನ್ನೇನು ಜೀವ ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ರಾವಣನ ಬಳಿ ಹೋದಾಗ ರಾವಣ ಹೇಳ್ತಾನಂತೆ ರಾಮನ್ ನೋಡಿ, ರಾಮ ನಿನಗೆಲ್ಲಕ್ಕೆ ಕಾರಣ ಏನು ಅಂತ ಅಂದ್ಕೊಂಡಿದ್ಯಾ ನೀನು ಯುದ್ಧದಲ್ಲಿ ಅಂತ. ರಾಮ ಹೇಳ್ತಾನಂತೆ, ನನ್ನಲ್ಲಿರುವಂಥ ಶಕ್ತಿ ಏನಿದೆ ಆ ಶಕ್ತಿ ಹಾಗೂ ನನ್ನಲ್ಲಿದ್ದಂಥ ಜನ. ರಾವಣ ಹೇಳ್ತಾನಂತೆ, ಇಲ್ಲ, ನಿನ್ನ ಜೊತೆ ಲಕ್ಷ್ಮಣನಿದ್ದಾನೆ, ಅದಕ್ಕೆ ನೀನು ಯುದ್ಧದಲ್ಲಿ ಗೆದ್ದೆ ಅಂತ ಹೇಳ್ತಾನೆ. ಅದೇ ಹೇಗೆ ಅಂತ ಕೇಳಿದಾಗ ರಾವಣ ಹೇಳ್ತಾನಂತೆ, ನನ್ನ ತಮ್ಮ ನನ್ನ ಜೊತೆ ನಿಲ್ಲಿಲ್ಲ, ಯಾರೇ ಇರಲಿ ಬಿಡಲಿ ನನ್ನ ಜೊತೆ ನನ್ನವರು, ನನ್ನ ತಮ್ಮ, ನನ್ನ ಅಣ್ಣ ಅಂತಿದ್ದಾಗ ಅದು ಕೊಡುವಂತಹ ಬಲ ಬೇರೆ ಎಷ್ಟೇ ಜನ ಬಂದರೂ ಕೊಡೋಕ್ಕಾಗಲ್ಲ. ಅದು ನಿನ್ನ ಬಳಿ ಲಕ್ಷ್ಮಣ ಇದ್ದ, ನೀನು ಗೆದ್ದೆ, ನನ್ನ ಬಳಿ ನನ್ನ ತಮ್ಮ ಇರಲಿಲ್ಲ, ನಾನು ಸೋತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ಹೇಳಿರೋದು. ಇವತ್ತಿನ ಪೀಳಿಗೆಯಲ್ಲಿ ನಾವು ಅಂದ್ಕೊಂಡ್ರೆ ಹಿಂದಿನ ಕಾಲದಲ್ಲೆಲ್ಲ ಜಾಯಿಂಟ್ ಫ್ಯಾಮ್ಲೀಸ್ ಅಂತೆಲ್ಲ ಇತ್ತು. ಆಮೇಲೆ ಓಕೆ ಸ್ಪ್ಲಿಟ್ ಆಯಿತು, ಅವ್ರವ್ರ ಲೈಫ್ ನೋಡ್ಕೊತೀವಿ ಅಂತ ಹೋದರು. ಬಟ್ ಆಮೇಲೆ ಇನ್ಯಾ ಸ್ಟೇಜಲ್ಲಿ ಬಂದು ನಿಂತಿದ್ದೀವಿ ಅಂದರೆ ಅಣ್ಣ ತಮ್ಮದ್ರು 90% ಆಫ್ ದ ಚಾನ್ಸಸ್ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ಆಸ್ತಿಗೋಸ್ಕರ ಜಗಳಾಡ್ತಾ ಇರ್ತಾರೆ. ಎಷ್ಟು ವರ್ಷ ತಾನು ಈ ಬಾಡಿ ನಮ್ಮ ಜೀವನ ಇರುತ್ತೆ, ಕ್ಷಣಿಕ. ನಮ್ಮ ಪ್ರಕಾರ 100 ವರ್ಷ ಅಂತ ಏನು ಹೇಳ್ತಾರೆ. ಇವಾಗಿರೋ ಜನ್ರೇಷನ್ 100 ವರ್ಷ ಖಂಡಿತ ಬದುಕೋಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಎಷ್ಟೇ ಬದುಕಿದ್ರೂ ಶಾಶ್ವತ ಅಂತೂ ಅಲ್ಲ. ನಾವು ಎದ್ದಾಗ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟೇ ತಿನ್ನೋಕ್ಕಾಗೋದು, ಎಷ್ಟು ನಿದ್ದೆ ಮಾಡೋಕ್ಕಾಗುತ್ತೋ ಅಷ್ಟೇ ನಿದ್ದೆ ಮಾಡೋಕ್ಕಾಗೋದು. ಸುಮ್ಮನೆ ಜಗಳ ಆಡಿಕೊಂಡು ಆಸ್ತಿಗೋಸ್ಕರ ಅಣ್ಣನ ತಮ್ಮ ಬಿಟ್ಟು, ತಮ್ಮನ ಅಣ್ಣ ಬಿಟ್ಟು, ನೋಡಿದ್ರೂ ಮಾತಾಡಲ್ಲ, ಹೋದರೂ ನೋಡಲ್ಲ ಅನ್ನೋ ಪರಿಸ್ಥಿತಿ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೀವಲ್ಲ. ಇದು ಯಾವ ಮಟ್ಟಕ್ಕೆ ಸರಿ? ಯೋಚನೆ ಮಾಡೋಣ. ರಾಮಾಯಣದಲ್ಲಿ ಇದು ಒಂದು ರಾಮನಿಗೆ ಹೇಳಿದ್ದನ್ನು ನಾವು ಜ್ಞಾಪಕ ಇಟ್ಕೊಳ್ಳೋಣ. ಎಲ್ಲರಿಗೂ ಮತ್ತೊಮ್ಮೆ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ರಾಮ ಹೇಳಿಕೊಟ್ಟಂತಹ ರಾಮಾಯಣದಲ್ಲಿ ಏನು ಒಳ್ಳೆಯದಿದೆ ಅದನ್ನು ತಗೊಂಡು ಆ ದಿಕ್ಕಿನಲ್ಲಿ ನಡೆಯೋಣ ಅಂತ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.